ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಒಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀವಿ. ಗುಜರಾತಿನ ಕೀಚು ರೆಸಿಪಿ ತುಂಬಾ ಚೆನ್ನಾಗಿರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಬೇಗನೆ ಹಾಗೂ ಸುಲಭವಾಗಿ ಆಗುತ್ತೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಶುಂಠಿ ಸಣ್ಣಗೆ ಹೆಚ್ಕೊಂಡಿದೆ, ಹಸಿಮೆಣಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಕೊಂಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು, ಜೀರಿಗೆ, ಗೀ ಹಾಗೂ ಬೇಕಿಂಗ್ ಸೋಡಾ. ಒಲೆ ಮೇಲೆ ನಾನ್ ಸ್ಟಿಕ್ ಬಾಂಡಲಿ ನೀರನ್ನು ಬಾಯ್ಲ್ಗೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಬಾಯ್ಲ್ ಆಗಲಿ. ನೀರು ಬಾಯ್ಲ್ ಆಗ್ತಿದೆ. ಈಗ ಜೀರಿಗೆ, ಕಾಳು, ಉಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಹಾಗೆ ಬಾಯ್ಲ್ ಆಗಲಿ. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದರ ರಸ ಎಲ್ಲ ಬಿಟ್ಕೊಳ್ಳಿ ನೀರಲ್ಲಿ. ಈಗ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕೈಯಲ್ಲಿ ಆಡಿಸ್ತಾ ಇರೋಣ, ಗಂಟು ಕಟ್ಕೊಳ್ದಂಗೆ ಚೆನ್ನಾಗಿ ತಿರುಗ್ತಾ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ. ಈಗ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಚೆನ್ನಾಗಿ ಕುಕ್ ಆಗಲಿ. ತಟ್ಟೆ ಮುಚ್ಕೊಳ್ಳೋಣ. ಈಗ ತಟ್ಟೆನ ರಿಮೂವ್ ಮಾಡ್ಕೊಳ್ಳೋಣ, ತಿರುಗಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಸರ್ವಿಂಗ್ ಆಗಿದೆ. ಈಗ ಗೀ ಅಥವಾ ಪೀನಟ್ ಆಯಿಲ್ ಕೂಡ ಹಾಕೋಬೋದು, ಗೀ ಬದಲಾಗಿ ಸುತ್ತಲೂ ಹಾಕೋಬೇಕು. ಈಗ ಪಿಕ್ಕಲ್ ಪೌಡ್ರನ್ನ ಸುತ್ತಲೂ ಉದುರಿಸ್ಕೊಳ್ಳೋಣ. ಗುಜರಾತಿಯ ಫೇಮಸ್ ರೆಸಿಪಿ ಕೀಚು ರೆಡಿಯಾಗಿದೆ ಸವಿಯಲು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ತಿ ರೆಸಿಪಿ ಕೂಡ ಆಗಿದೆ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ಕೀಚು ತುಂಬ ಚೆನ್ನಾಗಿದೆ ನೋಡಿ. ಗುಜರಾತಿನ ಫೇಮಸ್ ರೆಸಿಪಿ ಕೀಚು, ಬೇಗನೆ ಆಗ ಸುಲಭ ಕೂಡ ಆಗುತ್ತಲ್ಲ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದ್ರೆ ತುಂಬ ಪದೇ ಪದೇ ಮಾಡಬೇಕು ಅನಿಸುತ್ತೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೂಪರಾಗಿದೆ ಅಂತೆ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ, ಚೆನ್ನಾಗೈತೆ ಅಂತ ಆಗಲಿಂದ ಗೌರಿ ಟೇಸ್ಟ್ ಮಾಡ್ತಾನೆ ಅವರೇ. ತುಂಬ ಚೆನ್ನಾಗೈತಾ? ತುಂಬ ಚೆನ್ನಾಗಿದೆ. ಈಸಿನ ಮಾಡೋದು? ತುಂಬ ಈಸಿ, ತುಂಬ ಈಸಿ ಅಂತೆ. ಡಿನ್ನರ್ಗೆ ಟಿಫನ್ಗೆಲ್ಲ ಮಾಡ್ಕೊಂಡು ತಿನ್ಬೋದು. ನೋಡಿ, ಡಿನ್ನರ್ಗೆ ಟಿಫನ್ಗೆಲ್ಲ ಮಾಡ್ಕೊಂಡು ತಿನ್ಬೋದಂತೆ. ಸೊ ಇನ್ಮೇಲೆ ನೀವು ಕೂಡ ಅಕ್ಕಿ ಹಿಟ್ಟಿಂದ ಈ ರೀತಿ ಕೀಚು ಅನ್ನೋ ರೆಸಿಪಿನ ಮಾಡ್ಕೊಳ್ತೀನಿ. ಬೇಗ ಆಗೋ ಸುಲಭವಾಗುತ್ತದೆ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಿಸಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.